ಹಾಯ್ ನಮಸ್ಕಾರ ಗೆಳೆಯರೇ. ಇಂದಿನ ವಿಡಿಯೋದಲ್ಲಿ ನಾನು ಬ್ರೇಕ್ಔಟ್ ಸ್ಟ್ರಾಟಜಿ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಬ್ರೇಕ್ಔಟ್ ಸ್ಟ್ರಾಟಜಿ ಅಂದರೆ ಏನು ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲಿಗೆ ನಾನು ಬ್ರೇಕ್ಔಟ್ ಸ್ಟ್ರಾಟಜಿನ ಡೇ ಟೈಮ್ ಫ್ರೇಮಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲಿಗೆ ನೀವು ನಿಫ್ಟಿ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಫಿನ್ ನಿಫ್ಟಿ ಆಗಲಿ, ಅಥವಾ ಮಿಡ್ ಕ್ಯಾಪ್ ನಿಫ್ಟಿ ಆಗಲಿ, ಅಥವಾ ಸೆನ್ಸೆಕ್ಸ್ ಆಗಲಿ, ಅಥವಾ ಯಾವುದೇ ಈಕ್ವಿಟಿ ಸ್ಟಾಕ್ಸ್ ಆಗಿರಲಿ, ಫಸ್ಟು ನೀವೇನು ಮಾಡಿ ಅಂತಂದರೆ ಡೇ ಟೈಮ್ ಫ್ರೇಮನ್ನು ಚೂಸ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಮಾಡಬೇಕಾಗಿರೋದೇನು, ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋ ಎರಡನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಲಾಸ್ಟ್ ಟ್ರೇಡಿಂಗ್ ಡೇ ಏನಿದೆ ಅದರ ಒಂದು ಹೈ ಹಾಗೆ ಅದರ ಒಂದು ಲೋ. ಸೊ ಎರಡು ನಾನು ಮಾರ್ಕ್ ಮಾಡಿಕೊಂಡು ಮತ್ತೆ ನಾವು 5 ನಿಮಿಷದ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಬೇಕು. ರೈಟ್. ಸೊ ಈಗ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಎರಡು ರೇಂಜ್ ನಮಗೆ ಸಿಕ್ಕಿದೆ. 24,361 ಹಾಗೆಯೇ 24,168. ಸೊ ಈ ಎರಡು ಹೈ ಮತ್ತು ಲೋ ನಮಗೆ ಸಿಕ್ಕಿದೆ. ಇದು ಪ್ರೀವಿಯಸ್ ಡೇ. ಈಗ ನಮಗೆ ನಾಳೆ ಪ್ರೈಸ್ ಓಪನ್ ಎಲ್ಲಾದರೂ ಆಗಲಿ, ಗ್ಯಾಪ್ ಅಪ್ ಆದರೂ ಆಗಲಿ, ಗ್ಯಾಪ್ ಡೌನ್ ಆದರೂ ಆಗಲಿ, ಸೊ ನಮಗೆ ಈ ಲೈನ್ ಬ್ರೇಕ್ಔಟ್ ಆಗೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಲೈನ್ ಬ್ರೇಕ್ಔಟ್ ಆಗ್ತಿದ್ದ ಹಾಗೆ, ಅದು ಪಾಸಿಟಿವ್ ಬ್ರೇಕ್ಔಟ್ ಆಗ್ತಿದ್ದ ಹಾಗೆ ನಮಗೆ ಒಂದು ಬಿಗ್ ಮೂಮೆಂಟ್ ನೋಡಲಿಕ್ಕೆ ಸಿಗುತ್ತೆ. ಸೊ ಇದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡಿದಾಗ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ನಾನು ಒಂದೆರಡು ಬ್ಯಾಕ್ ಟೆಸ್ಟ್ ಕೂಡ ಮಾಡಿ ತೋರಿಸ್ತೇನೆ ಇದರಲ್ಲಿ, ಅದು ಯಾವ ರೀತಿ ನಮಗೆ ಪಾಸಿಟಿವ್ ಬ್ರೇಕ್ಔಟ್ ಸಿಗುತ್ತೆ ಅಂತ ನೋಡೋಣ. ಸೊ ಹಾಗಿದ್ರೆ ನಾವು ಮೊದಲಿಗೆ ಮಾಡಬೇಕಾಗಿರೋದೇನು, ಇದರ ಜೊತೆಗೆ ನಾವು ಮತ್ತೆ ಎರಡು ಇಂಡಿಕೇಟರ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವ್ದು ಬನ್ನಿ. ಸೊ ಹಾಗಿದ್ರೆ ಮೊದಲು RSIನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ರೈಟ್. ಸೊ RSI ಅಂದರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಈ RSI ಹೇಗೆ ವರ್ಕ್ ಮಾಡುತ್ತೆ ಅಂದರೆ, RSIನಲ್ಲಿ ನಮಗೆ 70% ಅಂದರೆ ಓವರ್ ಸೋಲ್ಡ್ ಅಂತ ಇಂಡಿಕೇಟ್ ಮಾಡುತ್ತೆ. ಸಾರಿ, 70 ಅಂತಂದರೆ ಓವರ್ ಬಾಟ್ ಅಂತ ಇಂಡಿಕೇಟ್ ಮಾಡುತ್ತೆ. 30 ಅಂತಂದರೆ ಓವರ್ ಸೋಲ್ಡ್ ಅಂತ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಮಧ್ಯದಲ್ಲಿರೋ 50 ಲೈನ್ ಏನಿದೆ ಇದು ನ್ಯೂಟ್ರಲ್ ಅಂತ ನಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ಈಗ ನಾವು ನೋಡ್ತಾ ಇದ್ದೀವಿ, ಯಾವಾಗ ಮಾರ್ಕೆಟ್ನಲ್ಲಿ ಓವರ್ ಸೋಲ್ಡ್ ಆಗುತ್ತೆ ಆಗ ಮಾರ್ಕೆಟಲ್ಲಿ ಮತ್ತೆ ಬೈಯಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಪ್ರಕಾರ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಓವರ್ ಸೋಲ್ಡ್ ಆದಮೇಲೆ ಮತ್ತೆ 70ವರೆಗೂ ಹೋಗಿದೆ. ಸೊ ಮಾರ್ಕೆಟ್ ಕೂಡ ಅದೇ ರೀತಿ ಮೇಲೆ ಹೋಗಿದೆ. ಇದನ್ನೇ ನಾವು ಓವರ್ ಬಾಟ್, ಓವರ್ ಸೋಲ್ಡನ್ನು ಕಂಡುಹಿಡಿಯೋದಕ್ಕೋಸ್ಕರ RSIನ ಯೂಸ್ ಮಾಡೋದು. ಸೊ ಇದ್ರ ಜೊತೆಗೆ ನಾವು ಮತ್ತೆ ಕನ್ಫರ್ಮೇಷನ್ಗೋಸ್ಕರ MACD ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಓಕೆ. ಸೊ ಈ MACD ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದರೆ, ಇಲ್ಲಿ ನಮಗೆ ಒಂದು ಜೀರೋ ಲೈನ್ ಇರುತ್ತೆ. ನೀವು ಇದನ್ನು ಬೇಕಾದರೆ ಜೀರೋ ಅಂತ ಹಾಕ್ಕೊಳ್ಳಿ, ಒಂದು ಹಾರಿಜೆಂಟಲ್ ಲೈನ್ ಹಾಕಿ ನೋಡಿ. ಯಾವಾಗ ನಮಗೆ MACD ಜೀರೋ ಲೈನ್ ಮೇಲ್ಗಡೆ ಇರುತ್ತೆ ಅದು ಬುಲಿಶ್ ಟ್ರೆಂಡ್ ಅಂತ ನಮಗೆ ಇಂಡಿಕೇಟ್ ಮಾಡ್ತಾ ಇರುತ್ತೆ MACD. ಹಾಗೆ ಯಾವಾಗ ಜೀರೋ ಲೈನ್ ಕೆಳಗಡೆ MACD ಇರುತ್ತೆ ಅದನ್ನು ಬೇರಿಶ್ ಟ್ರೆಂಡ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಈಗ ನಾವು ನೋಡ್ತಾ ಇದ್ದೀವಿ, ಮಾರ್ಕೆಟ್ ಈಗ ಯಾವ ಟ್ರೆಂಡಲ್ಲಿ ಇದೆ ಅಂತ ನಾವು ನೋಡೋದಾದರೆ, ನಮಗೆ RSI ಓವರ್ ಸೋಲ್ಡ್ ಆಗಿ ಅಲ್ಲಿಂದ ಮತ್ತೆ ಬೈಯಿಂಗ್ ಸ್ಟಾರ್ಟ್ ಆದಾಗ RSI 30ಇಂದ 70ವರೆಗೂ ಬಂತು. ಸೊ ಯಾವಾಗ ಮಾರ್ಕೆಟು ಅಗೇನ್ 30ಗೆ ಬರುತ್ತೆ, ಅಲ್ಲಿಂದ ಪುಲ್ ಬ್ಯಾಕ್ ಆಗುತ್ತೆ, ರಿವರ್ಸ್ ಆಗುತ್ತೆ. ಸೊ ಅದೇ ರೀತಿ ಯಾವಾಗ ನಮಗೆ ಈ ಬ್ಲೂ ಕಲರ್ ಲೈನ್ ಏನಿದೆ MACD, ಇದು ಯಾವಾಗ ಆರೆಂಜ್ ಕಲರ್ನ ಕ್ರಾಸ್ ಓವರ್ ಮಾಡುತ್ತೆ ಆಗ ಒಂದು ಬುಲಿಶ್ ಇಂಡಿಕೇಟ್ ನಮಗೆ ಮಾಡುತ್ತೆ. ಸೊ ಇದೇ ರೀತಿ ನೀವು ಬ್ಯಾಕ್ ಟೆಸ್ಟ್ ಮಾಡಿದಾಗಲೂ ಕೂಡ ಯಾವಾಗೆಲ್ಲ ಮಾರ್ಕೆಟ್ ಮೇಲೆ ಹೋಗಿರುತ್ತೆ ಆಗ ನಿಮಗೆ ನೋಡಿ, ಬ್ಲೂ ಕಲರ್ ಏನಿದೆ MACD ಇದು ಆರೆಂಜ್ ಕಲರ್ನ ಕ್ರಾಸ್ ಓವರ್ ಮಾಡಿರುತ್ತೆ. ಹಾಗೆಯೇ RSI ಕೂಡ 30ಇಂದ ಬೈಯಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ನಿಮಗೆ ಇಂಡಿಕೇಶನ್ ಮಾಡುತ್ತೆ RSI ಹಾಗೂ MACD. ಇದ್ರ ಜೊತೆಗೆ ನೀವು ಇನ್ನೊಂದು ಇಂಡಿಕೇಟರ್ನ ಆ್ಯಡ್ ಮಾಡ್ಕೊಳ್ಳಿ, ಸೂಪರ್ ಟ್ರೆಂಡ್. ಸೂಪರ್ ಟ್ರೆಂಡಲ್ಲಿ ನೀವು ಸೆಟ್ಟಿಂಗ್ನ 20/2 ಹಾಕೊಳ್ಳಿ. ರೈಟ್. ಸೊ ಇದರಲ್ಲಿ ನೀವು ಬೇಕಾದರೆ ಈ ಸೂಪರ್ ಟ್ರೆಂಡ್ ಲೈನ್ಸ್ಗಳನ್ನ ತೆಗೆದುಬಿಟ್ಟು ಬರೀ ಅಪ್ ಆ್ಯರೋ, ಡೌನ್ ಆ್ಯರೋ ಇವೆರಡು ಮಾತ್ರ ಇಟ್ಕೋಬೋದು. ಓಕೆ, ಬನ್ನಿ ಹಾಗಿದ್ರೆ ಈಗ ನಾವು ನೋಡೋಣ. ಸೊ ಕಂಪ್ಲೀಟಾಗಿ ಇಷ್ಟು ನಮ್ಮ ಹತ್ರ ಇದ್ದರೆ ನಾವು ಈಸಿಯಾಗಿ ಪಾಸಿಟಿವ್ ಬ್ರೇಕ್ಔಟ ಅಥವಾ ಫಾಲ್ಸ್ ಬ್ರೇಕ್ಔಟ್ ಅಂತ ಐಡೆಂಟಿಫೈ ಮಾಡಬಹುದು. ಈಗ ನಾಳೆ ಮಾರ್ಕೆಟ್ ಓಪನ್ ಆದ ನಂತರ ನಮಗೆ ಮಾರ್ಕೆಟು ಈ ರೇಂಜ್ ಮಧ್ಯದಲ್ಲಿ ಓಪನ್ ಆಗಿ ಒಂದು ವೇಳೆ ಈ ಪ್ರೀವಿಯಸ್ ಡೇ ಹೈನ ಬ್ರೇಕ್ಔಟ್ ಮಾಡಬೇಕು ಅಂತಂದರೆ ಆಗ ನಮಗೆ RSI 30 ಲೆವೆಲ್ಲಿಂದ ರಿವರ್ಸ್ ಆಗ್ತಾ ಇರಬೇಕು. ಆಗ ನಮಗೆ 30 ಲೆವೆಲಿಂದ ರಿವರ್ಸ್ ಆಗ್ತಾ ಇದ್ರೆ RSI 70ವರೆಗೂ ಹೋಗುವ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನೊಂದು ಕನ್ಫರ್ಮೇಷನ್, ನಮಗೆ MACD
ಜೀರೋ ಲೈನಿಂದ ಕ್ರಾಸ್ ಓವರ್ ಆಗ್ತಾ ಇರಬೇಕು. ಆಗ ನಮಗೆ ಅದು ಪಾಸಿಟಿವ್ ಕನ್ಫರ್ಮೇಷನ್ ಸಿಗುತ್ತೆ. ಅದೇ ರೀತಿ ನಮಗೆ ಸೂಪರ್ ಟ್ರೆಂಡ್ ಕೂಡ ಒಂದು ಸಿಗ್ನಲ್ ನಮಗೆ ಕೊಡಬೇಕು. ಓಕೆ, ನೀವು ಈ ಸೂಪರ್ ಟ್ರೆಂಡ್ಗೆ ಬೇಕಾದರೆ ಲೈನ್ ಆ್ಯಡ್ ಮಾಡ್ಕೊಂಡಾಗ ಇಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಸೂಪರ್ ಟ್ರೆಂಡ್ ಈ ಗ್ರೀನ್ ಮೇಲ್ಗಡೆ ಟ್ರೇಡ್ ಆಗ್ತಾ ಇದ್ರೆ ಅದು ಅಪ್ ಟ್ರೆಂಡ್ ಅಂತ ಅರ್ಥ. ಯಾವಾಗ ರೆಡ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ ಅದನ್ನು ಡೌನ್ ಟ್ರೆಂಡ್ ಅಂತ ನಾವು ಐಡೆಂಟಿಫೈ ಮಾಡ್ಕೊಳ್ಬೋದು. ಸೊ ಯಾವಾಗ ಸೂಪರ್ ಟ್ರೆಂಡ್ ಮೇಲ್ಗಡೆ ಪ್ರೈಸ್ ಎಕ್ಸರ್ಸೈಸ್ ಮಾಡ್ತಾ ಇರುತ್ತೆ ಆಗ ನಾವು ಅದನ್ನು ಅಪ್ ಟ್ರೆಂಡ್ ಅಂತ ನೋಡಬಹುದು. ಸೊ ಈಗ ಆಲ್ಮೋಸ್ಟ್ RSI ಏನು ಹೇಳ್ತಾ ಇದೆ, ಓವರ್ ಬಾಟ್ ಆಗಿದೆ. ಸೊ ಹಾಗಾಗಿ ಈಗ ಸೆಲ್ಲಿಂಗ್ ನಡೀತಾ ಇದೆ. ಸೊ ಇದು ಈಗ ನೆಕ್ಸ್ಟ್ 30ಗೆ ಬರುತ್ತೆ. ಸೊ ಆಗ 30ಗೆ ಬಂದಾಗ ನಾವು ಬೈನ ಪ್ಲಾನ್ ಮಾಡಬೇಕು. ಒಂದು ವೇಳೆ ನಮಗೆ ಇದು ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಆಗಬೇಕು ಅಂತಂದರೆ ಪಾಸಿಟಿವ್ ಆಗಿ ಇದೆಯಾ ಅಥವಾ ಫಾಲ್ಸ್ ಆಗಿದೆ ಅಂತ ನೋಡಬೇಕು ಅಂತಂದರೆ RSI ಯಾವಾಗ 30 ಲೆವೆಲಿಗೆ ಬಂತು ಇಲ್ಲಿಂದ ರಿವರ್ಸ್ ಆಗ್ತಾ ಇರುತ್ತೆ, ಆಗ ಒಂದು ವೇಳೆ ಇದು ಬ್ರೇಕ್ಔಟ್ ಮಾಡಿದ್ರೆ ಖಂಡಿತ ಅದು ಬುಲ್ಲಿಶ್ ಆಗಿರುತ್ತೆ. ಹಾಗೆಯೇ ಯಾವಾಗ ನಮಗೆ ಈ ಒಂದು ಪ್ರೀವಿಯಸ್ ಡೇ ಲೋ ಇದೆ ಇದನ್ನ ಬ್ರೇಕ್ಔಟ್ ಮಾಡುತ್ತೆ ಆಗ ನಮಗೆ RSI 70ನಲ್ಲಿ ಇರಬೇಕು. ಹಾಗೆ MACD ಜೀರೋ ಲೈನ್ ಮೇಲ್ಗಡೆಯಿಂದ ಕೆಳಮುಖ ಮಾಡಿ ಕ್ರಾಸ್ ಓವರ್ ಆಗ್ತಾ ಇರಬೇಕು. ಹಾಗೆಯೇ ನಮಗೆ MACD ಕೂಡ ಒಂದು ಸೆಲ್ಲಿಂಗ್ ಸಿಗ್ನಲ್ ಕೊಡಬೇಕು. ಅದೇ ರೀತಿ ಅದು ರೆಡ್ ಫಾರ್ಮೇಷನ್ ಆಗಿರಬೇಕು. ಎಷ್ಟು ಕನ್ಫರ್ಮೇಷನ್ ಇದ್ದಾಗ ಒಂದು ವೇಳೆ ಬ್ರೇಕ್ಔಟ್ ಆದರೆ ಖಂಡಿತವಾಗಿಯೂ ಅದು ಕರೆಕ್ಟಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆಗ ನೀವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಇದರ ಪ್ರಕಾರ ನಾನೀಗ ಒಂದು ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಪ್ರೀವಿಯಸ್ ಡೇ ಇದು ಅದನ್ನು ಚೆಕ್ ಮಾಡೋಣ, ನಮಗೆ ಅಲ್ಲಿ ಗೊತ್ತಾಗುತ್ತೆ. ನಾನು ಡ್ರಾಯಿಂಗ್ ಮಾತ್ರ ರಿಮೂವ್ ಮಾಡ್ತಾ ಇದ್ದೀನಿ. ಸೊ 1 ಡೇ ಟೈಮ್ ಫ್ರೇಮ್ನ ಹಾಕೊಳ್ತಾ ಇದ್ದೀನಿ. ಸೊ 1 ಡೇ ಟೈಮ್ ಫ್ರೇಮಲ್ಲಿ ನಾನು ನೋಡಿ, ನಾಳೆ ಮಾರ್ಕೆಟು ಅಪ್ ಟ್ರೆಂಡ್ ಇರುತ್ತೆ ಡೌನ್ ಟ್ರೆಂಡ್ ಇರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಬಟ್ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ನೋಡಿ ಆಲ್ಮೋಸ್ಟ್ ನಿಫ್ಟಿ ಒಂದು 10 ಡೇಸಿಂದ ಅಪ್ ಟ್ರೆಂಡಲ್ಲೇ ಇದೆ. ಸೊ ನಾವು ಇದನ್ನು ಒಂದು ಜಸ್ಟ್ ಪ್ರೀವಿಯಸ್ ಡೇ ಪರ್ಫಾರ್ಮೆನ್ಸ್ನ ನೋಡಿಕೊಂಡು ನೆಕ್ಸ್ಟ್ ಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನೋಡೋಣ. ಸೊ ಈಗ ನೋಡಿ ಇಲ್ಲಿ ಜುಲೈ 2ನೇ ತಾರೀಕು ಟ್ಯೂಸ್ಡೇ ಏನಿತ್ತು ಅವತ್ತಿನ ಒಂದು ಹೈ ಮತ್ತು ಲೋನ ನಾನೀಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ರೈಟ್. ಸೊ ನಾನೀಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಇದನ್ನು 5 ಮಿನಿಟ್ಸ್ಗೆ ಶಿಫ್ಟ್ ಮಾಡ್ತೀನಿ. ಇದರಲ್ಲಿ ನೀವು ನೋಡಬಹುದು ನಾವೀಗ 2ನೇ ತಾರೀಕು ಏನು ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋನ ನಾನೀಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಪ್ರಕಾರ ನೀವು ನೋಡೋದಾದರೆ ಈಗ 3ನೇ ತಾರೀಕು ನನಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನೋಡೋದಾದರೆ ನೋಡಿ, ಇದು ಯಾವಾಗ ಪ್ರೀವಿಯಸ್ ಡೇ ಹೈ ಮೇಲೇ ಮಾರ್ಕೆಟ್ ಓಪನ್ ಆಗಿದೆ ಆಗ ನನಗೆ ಮಾರ್ಕೆಟು 30ಇಂದಾನೆ RSI 30ಇಂದಾನೆ 70ವರೆಗೂ RSI 50ಇಂದ 70ವರೆಗೂ ಹೋಗಿದೆ. ಸೊ ನನಗೆ ಏನಾಗಬೇಕು ಅಂತಂದರೆ ಮಾರ್ಕೆಟ್ನಲ್ಲಿ ಒಂದು ಸೆಲ್ಲಿಂಗ್ ನೋಡಲಿಕ್ಕೆ ಸಿಗಬೇಕು. ನೋಡಿ 70ಇಂದ ಮಾರ್ಕೆಟ್ ಯಾವಾಗ 30 ಲೆವೆಲ್ಗೆ ನಿಯರೆಸ್ಟ್ ಬಂದಿದೆ, ಇಲ್ಲಿ ಏನು ಮತ್ತೆ ಒಂದು ರಿವರ್ಸ್ ಆಗಿದೆ, ಸೂಪರ್ ಟ್ರೆಂಡ್ ಮೇಲ್ಗಡೆ ಟ್ರೇಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇದು ನಮಗೆ ಪಾಸಿಟಿವ್ ಕನ್ಫರ್ಮೇಷನ್ ಅಂತ ನಾವು ಹೇಳಬಹುದು. ಸೊ ಈ ರೀತಿಯ ಒಂದು ಕನ್ಫರ್ಮೇಷನಲ್ಲಿ ನಾವು ಟ್ರೇಡ್ನ ತಗೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ ಕಂಡೀಷನ್ ಯಾವ ರೀತಿ ಮ್ಯಾಚ್ ಆಗಿದೆ ಅಂತ. ಒಂದು ನಮಗೆ ಸೂಪರ್ ಟ್ರೆಂಡ್ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ, ಹಾಗೆ ನಮಗೆ ಒಂದು ಬೈಯಿಂಗ್ ಸಿಗ್ನಲ್ ಕೂಡ ಸಿಕ್ಕಿದೆ. ಅದೇ ರೀತಿ ನಮಗೆ RSI ನಿಯರೆಸ್ಟ್ 30ಇಂದ ಮತ್ತೆ ರಿವರ್ಸ್ ಆಗಿದೆ. ಹಾಗೆಯೇ ಈ ನಮಗೆ MACD ಏನಿದೆ ಈ ಬ್ಲೂ ಕಲರ್ ಲೈನು ಆರೆಂಜ್ ಕಲರ್ನ ಕ್ರಾಸ್ ಓವರ್ ಆಗ್ತಾಯಿದೆ. ಸೊ ಈ ರೀತಿ ಇದ್ದಾಗ ನಮಗೆ ಆ ಬ್ರೇಕ್ಔಟು ಪಾಸಿಟಿವ್ ಬ್ರೇಕ್ಔಟ್ ಅಂತ ಇರುತ್ತೆ. ಸೊ ಹಾಗಾಗಿ ಅಪ್ ಟ್ರೆಂಡನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಸೇಮ್ ಉಲ್ಟಾ ಆಗುತ್ತೆ, ಲೈಕ್ ಬ್ರೇಕ್ ಡೌನ್ ಮಾಡಿದಾಗ. ಒಂದು ವೇಳೆ ಪ್ರೀವಿಯಸ್ ಡೇ ಲೋ ಹೋಗಬೇಕಾದ್ರೂ ಕೂಡ ಇದೇ ರೀತಿ ಏನಿದು ನಮಗೆ ಅಪೋಸಿಟಲ್ಲಿ ಇರುತ್ತೆ. RSI ಈ ರೀತಿ ಮೇಲಿಂದ ಕೆಳಗೆ ಬರ್ತಾ ಇರಬೇಕು, RSI ಮೇಲಿಂದ ಕೆಳಗಡೆ ಬರ್ತಾ ಇರಬೇಕು. MACD ಕೂಡ ಈ ಬ್ಲೂ ಕಲರ್ ಇದೆ ಆರೆಂಜ್ ಕಲರ್ ಕೆಳಗಡೆ ಕ್ರಾಸ್ ಓವರ್ ಆಗ್ತಾ ಇರಬೇಕು. ಹಾಗೆ ನಮಗೆ ಸೂಪರ್ ಟ್ರೆಂಡ್ ಕೂಡ ಒಂದು ಸೆಲ್ ಸಿಗ್ನಲ್ ತೋರಿಸಿರಬೇಕು. ಸೊ ಇಷ್ಟಿದ್ದಾಗ ನಮಗೆ ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ಈ ಒಂದು ಬ್ರೇಕ್ಔಟ್ ಸ್ಟ್ರಾಟಜಿನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿ ಬಿಗ್ ಮೂಮೆಂಟ್ನ ನೀವು ಕ್ಯಾಚರ್ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.